ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಕೊಡಗಿನಲ್ಲಿ ಮಳೆ ಅಂತೂ ತುಂಬಾ ಜೋರಾಗಿದೆ. ಒಂದು ಕ್ಷಣನೂ ಬಿಡ್ತಾ ಇಲ್ಲ, ಅಷ್ಟು ಮಳೆ ಬರ್ತಾ ಇದೆ. ತಮ್ಮನ ಮದುವೆ ಫಂಕ್ಷನ್ ಇದೆ, ಮಳೆ ಜೋರಾಗಿರುತ್ತೋ ಬಿಡುತ್ತೋ ಅಂತ ತುಂಬ ಟೆನ್ಷನ್ ಆಗ್ತಾಯಿದೆ. ನಮ್ಮೂರಲ್ಲಿ ಕರೆಂಟ್ ಕೂಡ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀವಿ. ಕರೆಂಟ್ ಇಲ್ಲಾಂದರೆ ಈಗಿನ ಕಾಲದಲ್ಲಿ ಯಾವ ಕೆಲಸನೂ ಆಗಲ್ಲ. ಬಾವಿಯಿಂದ ನೀರು ಎಳೆದು ಅಡುಗೆಗೆಲ್ಲ ನೀರೆಲ್ಲ ತುಂಬಿಸ್ಕೊಂಡ್ವಿ. ನಾಡಿದ್ದು ಫಂಕ್ಷನ್ ಇರೋದ್ರಿಂದಾಗಿ ನಮಗೆ ನೀರಿಲ್ಲ ಅಂದರೆ ತುಂಬಾ ಕಷ್ಟ ಆಗೋಗುತ್ತೆ. ರಿಲೇಷನ್ಸ್ ಎಲ್ಲ ಬರೋವಾಗ ನೀರು ತುಂಬಾ ಬೇಕಾಗುತ್ತೆ. ಮಳೆ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ಆದರೆ ಈಗ ಮಳೆ ಬಂದರೆ ಬೈಕೊಳ್ಳೋಣ ಅನ್ನಿಸ್ತಾ ಇದೆ, ಅಷ್ಟು ಬೇಜಾರಾಗುತ್ತೆ. ಮನೆ ಕೆಲಸ ಮುಗಿಸ್ಕೊಂಡು ಮಡಿಕೇರಿ ಸಿಟಿಗೆ ಬಂದ್ವಿ. ಫುಲ್ ಫಾಗ್ ಇತ್ತು, ಏನೂ ಕಾಣ್ತಾ ಇರಲಿಲ್ಲ. ನಮ್ಮ ವರ್ಕೆಲ್ಲ ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ ಮನೆಗೆ ಹೋದ್ವಿ. ಮಡಿಕೇರಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಮಳೆ ಜೊತೆಗೆ ತುಂಬಾ ಚಳಿ ಇರುತ್ತೆ, ತಡ್ಕೊಳಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ನಾನು, ಪಪ್ಪ ಮತ್ತು ಹಸ್ಬೆಂಡ್ ಸೇರಿ ಆಲೂಗಡ್ಡೆ ಬಜ್ಜಿ ಮಾಡಿದ್ವಿ. ಆಮೇಲೆ ಅಮ್ಮ, ಮನೆಯವರು ಎಲ್ಲ ಸೇರಿಕೊಂಡು ಈವ್ನಿಂಗ್ ಕಾಫಿ ಕುಡಿದು ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಸಮಯ ಆಗೋಗಿತ್ತು. ಈಗ ತಮ್ಮನ ಮದುವೆ ಇರೋದ್ರಿಂದಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗ್ತಾಯಿದೆ. ಕರೆಂಟ್ ಇಲ್ಲಾಂದರೆ ಯಾವ ಕೆಲಸನೂ ಆಗಲ್ಲ ಅಂತ ಆವಾಗಲೇ ಹೇಳಿದೆ. ಮಿಕ್ಸಿ ವರ್ಕ್ ಆಗಲ್ಲ, ಹಾಗಾಗಿ ಕಲ್ಲಲ್ಲಿ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಕರೆಂಟ್ ಇಲ್ಲದೆ ಸಾಧಾರಣ 20 ವರ್ಷ ಹಿಂದೆ ಹೋದಂಗೆ ಅನ್ನಿಸ್ತು. ಮೊಬೈಲ್ ಚಾರ್ಜ್ ಇಲ್ಲ, ಕರೆಂಟ್ ಇಲ್ಲ, ದೀಪದಲ್ಲೇ ರಾತ್ರಿ ಕಳೀತಾ ಇದ್ದೀವಿ. ಒಂಥರ ಖುಷಿಯಾಗುತ್ತೆ ಈ ಥರ ಒಂದು ಅನುಭವ. ಈ ರೀತಿಯಾಗಿ ಮಳೆಗಾಲವನ್ನು ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ.